ಎಲ್ರಿಗೂ ನಮಸ್ತೆ. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ನನ್ನ ಸಪೋರ್ಟ್ ಮಾಡಿ ನನಗೆ. ಸೊ ಇವತ್ತು ನಾನು ತೊಗರಿಕಾಳು ಪಲ್ಯ ಮಾಡ್ತಾಯಿದ್ದೀನಿ, ಹಸಿ ತೊಗರಿಕಾಳಿಂದು. ಫಸ್ಟು ಈರುಳ್ಳಿ ಮತ್ತು ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಕರಿಬೇವು ತೊಗೊಂಡಿದ್ದೀನಿ ಒಗ್ಗರಣೆಗೆ. 2 ಮೀಡಿಯಮ್ ಸೈಜ್ ಟೊಮ್ಯಾಟೊ ಆದರೆ ಸಾಕು. ಒಂದು ಪಾತ್ರೆಗೆ ಎಣ್ಣೆ ಹಾಕಿಬಿಟ್ಟು ಅದು ಸ್ವಲ್ಪ ಬಿಸಿ ಆದ ನಂತರ ಜೀರಿಗೆ ಮತ್ತು ಸಾಸಿವೆ ಹಾಕಿ ನಾನು ಆಲ್ರೆಡಿ ತೊಗರಿಕಾಳನ್ನ ಒಂದು ವಿಷಲ್ ಬೇಯಿಸಿ ಇಟ್ಕೊಂಡಿದ್ದೀನಿ. ನೀವು ಇದೇ ಬಾಣಲಿಲೇ ಎಲ್ಲ ಆದಮೇಲೆ ಮುಚ್ಚಿಬಿಟ್ಟು ಬೇಯಿಸ್ಕೋಬೋದು. ಸೊ ಎಣ್ಣೆ ಕಾದ್ಮೇಲೆ ಕರಿಬೇವು ಸೊಪ್ಪು ಮತ್ತು ಅದು ಫ್ರೈ ಆದಮೇಲೆ ಹೆಚ್ಕೊಂಡಿರೋ ಅಂಥ ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿ. ಅದು ಫ್ರೈ ಆದಮೇಲೆ ಈರುಳ್ಳಿ ಹಾಕಿ. ನಾನು 2 ಈರುಳ್ಳಿ ತೊಗೊಂಡಿದ್ದೆ. ಈರುಳ್ಳಿ ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಬಾಡಿಸ್ಕೊಳ್ಳಿ ಅದನ್ನು ನೀಟಾಗಿ. ನಂತರ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊ ಹಾಕಿ. ಅದಕ್ಕೂ ಮುಂಚೆ ನೀವು ಸ್ವಲ್ಪ ನೀಟಾಗಿ ಬೇಯಲಿ ಅನ್ನೋಂಗಿದ್ರೆ ಉಪ್ಪು ಮುಂಚೆನೇ ಹಾಕ್ಕೋಬೋದು. ನಾನು ಉಪ್ಪು ಮೊದಲೇ ಹಾಕ್ಕೊಂಡಿದ್ದೀನಿ, ನೀಟಾಗಿ ಫ್ರೈ ಆಗುತ್ತೆ ಅದಕ್ಕೋಸ್ಕರ. ನೀಟಾಗಿ ಬಾಡಿಸ್ಕೊಂಡು ಈ ಥರ ಅದು ಫ್ರೈ ಆದಮೇಲೆ ಇವಾಗಲೇ ಮಸಾಲೆ ಹಾಕ್ಕೊಂಡ್ರು ಹಾಕ್ಕೋಬೋದು, ಆಪ್ಷನ್ ನಿಮ್ಗೆ ಬಿಟ್ಟಿದ್ದು. ನಾನು ಆಮೇಲೆ ಹಾಕ್ಕೊತೀನಿ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ. ಟೊಮೊಟೊ ಹಾಕಿಬಿಟ್ಟು ಅದನ್ನು ನೀಟಾಗಿ ಬಾಡಿಸ್ಕೋಬೇಕು. ಈ ಥರ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಟೊಮೊಟೊ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಸ್ವಲ್ಪ ಸಾಂಬಾರು ಪುಡಿ ಹಾಕಿದ್ದೀನಿ ನಾನು. ಸಾಂಬಾರು ಪೌಡ್ರು ರೆಡಿ ಅಲ್ಲ, ನಾವು ಮನೇಲಿ ಮಾಡ್ಕೊಂಡಿರೋ ಸಾಂಬಾರು ಪೌಡ್ರದು. ಅದನ್ನೊಂದು 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ನಿಮ್ಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇವಾಗ ನಾನೊಂದು ಸ್ವಲ್ಪ ಹಾಕ್ಕೊತೀನಿ, ಆಮೇಲೆ ನೆಕ್ಸ್ಟ್ ಲಾಸ್ಟಲ್ಲಿ ಒಂದು ಸ್ವಲ್ಪ ಹಾಕ್ಕೊತೀನಿ ತಿಕ್ನೆಸ್ಗೆ. ಆಮೇಲೆ ಸ್ವಲ್ಪ ಅರಿಶಿನ ಆದಮೇಲೆ ಗುರಾಳ್ ಪುಡಿ, ಕೃಷಾಣಿ ಪುಡಿ ಅಂತೀವಿ ನಾವು, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ನೋಡಿ ಅದು ನೀಟಾಗೆಲ್ಲ ಫ್ರೈ ಆಗಿದೆ. ಅದಕ್ಕೆ ನಾನು ಬೇಯಿಸ್ಕೊಂಡಿದ್ದು ತೊಗರಿಕಾಳು ಹಾಕಿದ್ದೀನಿ. ನೀರು ಅದರಲ್ಲಿ ಇದ್ದಿದ್ದು ನೀರು ಹಾಕಿದ್ದೀನಿ. ನನಗೊಂದು ಸ್ವಲ್ಪ ಗ್ರೇವಿ ಥರ ಬೇಕು, ಅದಕ್ಕೋಸ್ಕರ ಹಂಗೆ ಹಾಕಿದ್ದೀನಿ. ಅದು ನೀರನ್ನು ಬಸಿಬಿಟ್ಟು ಕಾಳು ಹಾಕಿದರೆ ಅದು ನಿಮಗೆ ಉದುರು ಕಾಳು ಪಲ್ಯ ಥರ ಆಗುತ್ತೆ. ಸೊ ತುರ್ಕೊಂಡಿರೋವಂಥ ಕೊಬ್ಬರಿ, ಉಪ್ಪು ನೋಡಿ, ಉಪ್ಪು ಕಮ್ಮಿ ಆಗಿತ್ತು ಅಂದರೆ ನಿಮಗೆ ಬೇಕಾಗಿರೋಷ್ಟು ಉಪ್ಪು ಹಾಕ್ಕೊಳ್ಳಿ, ಬೇಡ ಅಷ್ಟು ಓಕೆ. ನಾನು ಮತ್ತೆ ಒಂದು ಸ್ವಲ್ಪ ಸಾಂಬಾರು ಪುಡಿ ಎಕ್ಸ್ಟ್ರಾ ಹಾಕ್ಕೊಂಡೆ, ಸ್ವಲ್ಪ ತೆಳುವಾಗಿತ್ತು ಅಂತ. ಸೊ ಅದೆಲ್ಲ ಕುದ್ದ ಮೇಲೆ ಒಂಚೂರು ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ಹುಣಸೆ ಹಣ್ಣಿನ ಹುಳಿ ನಾನು ಸೋಸಿಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಕುಕ್ಕರ್ ವಿಷಲ್ ಮುಚ್ಚಿಬಿಟ್ಟು ಹಾಗೆ ಇಟ್ಟಿದ್ದೀನಿ, ಮತ್ತೆ ಬೇಯಿಸಿಲ್ಲ. ಸೊ ಚಪಾತಿ ಹಿಟ್ಟು ನಾನು ಕಲಸಿ ಇಟ್ಟಿದ್ದೆ, ಚಪಾತಿನ ಲಟ್ಟಿಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಚಪಾತಿಗೆ ತುಂಬ ಕಾಂಬಿನೇಷನ್ ಚೆನ್ನಾಗುತ್ತೆ, ಚಪಾತಿ ರೊಟ್ಟಿ. ಈಗ ಸೀಸನ್ ಇರೋದ್ರಿಂದ ಸೀಸನಲ್ಲಿ ತಿಂದ್ರೇ ಅದು ತುಂಬ ಟೇಸ್ಟ್ ಬರುತ್ತೆ. ಬೇಯಿಸ್ಕೊಂಡು ಸರ್ವ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಇದು ನನ್ನದು ಹೊಸ ಯೂಟ್ಯೂಬ್ ಚಾನಲ್ಲು, ಸೊ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ನಾನಿನ್ನೂ ಹೊಸ್ದಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.